ನಾಳೆಗೆ ವರಮಹಾಲಕ್ಷ್ಮಿ ಹಬ್ಬ. ನಾಳೆಗೆಲ್ಲ ಮನೆಯಲ್ಲೆಲ್ಲ ಪೂಜೆ, ಹಬ್ಬ, ಸಂಭ್ರಮ ಎಲ್ಲ ಜೋರಾಗಿರುತ್ತೆ. ಹಬ್ಬ ಅಂತ ಹೇಳಿದ್ರೆ ಕೆಆರ್ ಮಾರ್ಕೆಟ್ ನಲ್ಲಿ ಕೇಳದೆ ಬೇಡ, ಗಿಜಿ ಗಿಜಿ ಅನ್ನುವಷ್ಟು ಜನ. ಕೆಆರ್ ಮಾರ್ಕೆಟ್ ಖರೀದಿ ಮಾಡೋದಕ್ಕಂದ್ರೆ ಕೆಆರ್ ಮಾರ್ಕೆಟ್ ನಲ್ಲಿ ಹೂ, ಹಣ್ಣು, ತರಕಾರಿ ಎಲ್ಲ ಖರೀದಿ ಮಾಡೋದಕ್ಕೆ, ಪೂಜಾ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕೆ ಸಾವಿರಾರು ಜನ ಬರ್ತಾರೆ. ಬೆಲೆ ಏರಿಕೆಯ ನಡುವೆಯೂ ಕೂಡ ಇವತ್ತು ಖರೀದಿಯ ಭರಾಟೆ ಹೇಗಿದೆ ಕೇಳಿದ್ರೆ ಫುಲ್ ಜಾಮ್ ಜಾಮ್ ಜಾಮ್. ಎಲ್ಲಿ ಹೋದ್ರೂ ಕೂಡ ಜನವೋ ಜನ. ಮಾರ್ಕೆಟ್ ಎಲ್ಲ ತುಂಬಿ ತುಳುಕ್ತಾ ಇದೆ. ಮಾರ್ಕೆಟ್ ಫ್ಲೈಓವರ್ ಇದೆಯಲ್ಲ ಅದೆಲ್ಲ ಫುಲ್ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿದೆ. ಕೆಆರ್ ಮಾರ್ಕೆಟ್ ನಲ್ಲಿ ಖರೀದಿಗೆ ಜನ ಬೇರೆ ಬೇರೆ ಕಡೆಗಳಿಂದ ಬರ್ತಾರೆ. ರೈತರು ಕೂಡ ಅಷ್ಟೇ. ಹಬ್ಬ ಅಂತ ಹೇಳಿದಾಗ ತಾವು ಬೆಳೆದಂತ ಹೂ, ಹಣ್ಣು, ತರಕಾರಿ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಮಾರಾಟಕ್ಕೋಸ್ಕರ ಬೇರೆ ಬೇರೆ ಊರುಗಳಿಂದ ಒಂದೆರಡು ದಿನ ಮುಂಚೆ ಬಂದೆಲ್ಲ ಟಿಕಾಣಿ ಹೂಡಿ ಎಲ್ಲ ರೆಡಿ ಆಗಿರ್ತಾರೆ. ಅದರಂತೆ ಈ ಹೊತ್ತಿಗೆ ಕೆಆರ್ ಮಾರ್ಕೆಟ್ ಫುಲ್ ಜಾಮ್ ಆಗಿದೆ. ನೀವು ಯಾರಾದ್ರೂ ಕೆಆರ್ ಮಾರ್ಕೆಟ್ ಕಡೆಗೆ ಓಡಾಡೋರಾಗಿದ್ದಿದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಇದೆ. ನೀವು ಸ್ವಲ್ಪ ನೋಡ್ಕೊಂಡು ಓಡಾಡಿ. ಹಬ್ಬ ಇರೋದ್ರಿಂದಾಗಿ ಕೆಆರ್ ಮಾರ್ಕೆಟ್ ನಲ್ಲಿ ಖರೀದಿ ಮಾಡೋರ ಸಂಖ್ಯೆ ಜಾಸ್ತಿ ಇದೆ. ನಮ್ಮ ಜೊತೆಗೆ ಹೂವಿನ ಮಾಲೀಕರಾದ ಅಫ್ರೋಜ್ ಇದ್ರೆ ಅವರನ್ನ ಮಾತಾಡಿಸ್ತೀನಿ. ಸರ್, ಹೇಗಿದೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ? ಖರೀದಿ ಹೇಗಿದೆ? ಜನ ಬಂದು ತೆಗೆದುಕೊಳ್ತಿದ್ದಾರೆ? ವ್ಯಾಪಾರ ಹೇಗಿದೆ ಅಂತ? ಹೋದ್ ವರ್ಷ ಮಳೆ ಬಂದು ಎಲ್ಲಾ ಹಾಳಾಗಿದ್ದು, ರೈತರಿಂದ ಇಳ್ದಿ ನಮ್ ಟ್ರೇಡರ್ ಎಲ್ಲಾ ಹಾಳಾಯ್ತು. ಬಿಸ್ನೆಸ್ ಇಲ್ಲ ಹೋದ್ ವರ್ಷ. ಈ ಸಾರಿ ಮಳೆ ಐತೆ, ಮಳೆ ಇಲ್ಲ, ಆದ್ರೆ ಬಿಸ್ನೆಸ್ ಅಷ್ಟಿಲ್ಲ. ಫುಲ್ ಝೀರೋ ಬಿಸ್ನೆಸ್ ಐತೆ, ಮೊದಲು ತರ ಇಲ್ಲ. ಇವತ್ತು ಹೇಗಿದೆ ವ್ಯಾಪಾರ? ನಾಳೆ ವರಮಹಾಲಕ್ಷ್ಮಿ ಹಬ್ಬ ಜೋರಿದೆ, ಸಾಕಷ್ಟು ಜನ ಬಂದಿದ್ದಾರೆ ಖರೀದಿಗೆ. 50% ಐತೆ ಸರ್ ಅಷ್ಟೇ ಬಿಸ್ನೆಸ್. ಮೊದಲು ತರ ಇಲ್ಲ. ಟ್ರಾಫಿಕ್ ಜಾಮ್ ಆಗುತ್ತೆ. ಸರ್ಕಾರ ನಮ್ಗೆ ಎಲ್ಲ ಒಂದ್ ಜಾಗ ಕೊಡ್ತಾ ಇಲ್ಲ. ಸರ್ಕಾರ ನಮ್ಗೆ ಒಂದ್ ಜಾಗ ಅಂತ ಕೊಟ್ರೆ ಎಲ್ಲ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ. ನಮ್ಗೆ ಒಂದ್ ಜಾಗ ಅಂತ ಕೊಟ್ರೆ ಮಳೆ ಬಂದನೆ ನಮ್ಗೆ ಒಂದು ಅವಕಾಶ ಇರ್ತದೆ. ರೈತರಿರ್ಲಿ, ಟ್ರೇಡರ್ ಇರ್ಲಿ, ಹೂವು ಮಾಡೋರು ಲಕ್ಷಾಂತರ ರೂಪಾಯಿ ಹೂವು ತಗೊಂಡ್ಬರ್ತಾರೆ. ರೈತರು ಬೆಳ್ಕೊಂಬಂದು ನಮ್ಮಂತ ಜನರಿಗೆ ಕೊಡ್ತಾರೆ ಸೇಲ್ ಮಾಡಕ್ಕೆ. ನಾವೆಲ್ಲ ಅವ್ರ ಹತ್ರ ಖರೀದಿ ಮಾಡ್ಕೊನೋ, 100 ರೂಪಾಯಿ ಅಟ್ಲೀಸ್ಟ್ ಖರೀದಿ ಮಾಡ್ಕೊನೋ, ಮಳೆ ಬಂದ್ರೆ ಅಂತೆ 50 ರೂಪಾಯಿ ಸೇಲ್ ಮಾಡಬೇಕು. ಲಾಸ್ ಆಗಿದ್ದಾನೆ. ಹೇಗೆ ತಮ್ದು ವ್ಯಾಪಾರ? ತುಂಬಾ ಲಾಸು ಸರ್, ಹಂಗೈತೆ ಪರಿಸ್ಥಿತಿ. ಏನ್ ರೀಸನ್ ಏನಂತ? ರೀಸನ್ ಮೊದಲು ತರ ಇಲ್ಲ. ಅಲ್ಲೆಲ್ಲ ಸ್ವಲ್ಪ ಮಾರ್ಕೆಟ್ಗಳು ಆಗಿದ್ಬಿಟ್ಟಿದೆ. ಅಲ್ಲೆಲ್ಲ ಅಂಗಡಿಗಳು ಅಲ್ಲಿ ತಗೋಬಿಡ್ತಾರೆ, ಕಸ್ಟಮರ್ ಬರಲ್ಲ ಮೊದಲು ತರ. ರೀಸನ್, ದೊಡ್ಡ ರೀಸನ್ ಸರ್ ಟ್ರಾಫಿಕ್ ಜಾಮ್. ಟ್ರಾಫಿಕ್ ಜಾಮ್, ಪಾರ್ಕಿಂಗ್ ಸಿಗಲ್ಲ, ಹೆವಿ ತೊಂದರೆ ಆಗುತ್ತೆ. ಆಂಬುಲೆನ್ಸ್ ಹೋಗಕ್ ಕೂಡ ಜಾಗ ಸಿಗಲ್ಲ. ಮತ್ತೆ ದರ ಹೇಗಿದೆ ಈ ಬಾರಿ? ಏನಾದ್ರು ಸರ್ ದರ ಜಾಸ್ತಿ ಇದೆನಾ? ಕಡಿಮೆ ಸರ್. 2 ಇಯರ್ಸ್ ಇಂದ ಜನರು ಕಮ್ಮಿ ಆಗೈತು. ಈ ಟ್ರಾಫಿಕ್ ಜನರು ಬರಲ್ಲ ಸರ್, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು, ಬೇರೆ ಏನಿಲ್ಲ. ಸರ್ ಹೇಳಿ, ಏನ್ ಹೇಳಿ? ಕಡಿಮೆನೆ ಸರ್, ದರ ಏನ್ ಆತರ ಏನಿಲ್ಲ. ಮಾಮೂಲು ಸ್ಟಾಕ್ ಪ್ರೊಡಕ್ಷನ್ ಜಾಸ್ತಿ ಇದೆ, ಹಂಗಾಗಿ ಜನ ಜಾಸ್ತಿ ಇದಾರೆ. ಎಲ್ಲ ಮನೆ ಹಬ್ಬದ ಕಸ್ಟಮರ್. ಒಂದ್ ಬಂಚು, 1 ಕಟ್ಟು 2 ಕಟ್ಟು ಗಿರಾಕಿ ಅಷ್ಟೇ. ಏನಂತ ಡಿಮ್ಯಾಂಡ್ ಏನಿಲ್ಲ, ಹೆವಿ ಡಿಮ್ಯಾಂಡ್ ಏನಿಲ್ಲ. ಟ್ರಾಫಿಕ್ ಜಾಮ್ ಮಾಮೂಲಿ, ಜನ ಕ್ರೌಡ್ ಇದೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. ಇಲ್ಲಿನ ಮಾಲೀಕರುಗಳ ಪ್ರಕಾರ, ಹೂವಿನ ಮಾಲೀಕರುಗಳ ಪ್ರಕಾರ ಟ್ರಾಫಿಕ್ ಜಾಮ್ ಸರಿಯಾದ ವ್ಯವಸ್ಥೆ ಇಲ್ಲ. ಹೀಗಾಗಿ ಈ ಬಾರಿ ವ್ಯಾಪಾರ ಡಲ್ ಆಗಿದೆ. ಸಾಕಷ್ಟು ಜನ ಬಂದಿದ್ದಾರೆ, ಬಟ್ ಅಲ್ಲಿ ಮಾರ್ಕೆಟ್ ಇದೆ, ಅಲ್ಲಿ ಖರೀದಿ ಮಾಡ್ತಿದ್ರೆ ವ್ಯಾಪಾರ 50% ಡಲ್ ಆಗಿದೆ. ಟ್ರಾಫಿಕ್ ಸಮಸ್ಯೆಯಿಂದ ಮತ್ತೆ ನಮಗೆ ಸರಿಯಾಗಿ ವ್ಯವಸ್ಥೆ ಇಲ್ಲ. ಆ ಒಂದು ದೃಷ್ಟಿಯಿಂದ ಈ ಒಂದು ಭಾಗಕ್ಕೆ ಜನ ಬರೋದು ಕಡಿಮೆ ಆಗಿದೆ. ಬೇರೆ ಬೇರೆ ಕಡೆ ಹೋಗಿ ತೆಗೆದುಕೊಳ್ತಿದ್ರೆ, ಹೀಗಾಗಿ ವ್ಯಾಪಾರ ಮಾತ್ರ ಈ ಬಾರಿ ಡಲ್ ಆಗಿದೆ ಅಂತ ಒಂದು ಕಡೆ ಮಾಲೀಕರು ಹೇಳ್ತಿದ್ದಾರೆ. ಕ್ಯಾಮರಾ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.